ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಕ್ತದೊತ್ತಡ ಸಮಸ್ಯೆ ಏನಾಗಿದೆ ಪುಟ್ಟಕ? ಆಗಾಗ ಹೀಗಾಗ್ತಾ ಇದೆಯಾ ಅಥವಾ ಇವತ್ತೇ ಹೀಗಾಗಿದೆಯಾ? ಡಾಕ್ಟರ್, ಇದಕ್ಕೂ ಮೊದಲು ಅಕ್ಕನ ಮದುವೆ ಸಮಯದಲ್ಲೂ ಹಿಂಗಾಗಿತ್ತು. ಅವ್ವ ಪತ್ರಿಕೆ ಕೊಡಕ್ಕೆ ಹೋದಾಗ ರಸ್ತೆಯಲ್ಲಿ ತಲೆ ಸುತ್ತ ಬಿದ್ದೋಗಿದ್ಲು. ಆರೋಗ್ಯದ ಕಡೆ ಗಮನ ಕೊಡ್ಬೇಕಮ್ಮ ನೀವು. ಅವ್ವ ಡಾಕ್ಟ್ರೆ, ಅವ್ವಂಗೇನು ಆಗಿಲ್ಲ ಅಲ್ವಾ? ಏನೂ ಆಗಿಲ್ಲ. BP ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ರೆಗ್ಯುಲರ್ ಚೆಕಪ್ ಮಾಡಿಸ್ತಾ ಇರಿ. ಮದುವೆ ಕೆಲಸದ ಟೆನ್ಷನ್ನಿಂದ ಹೀಗಾಗಿದೆ ಅನ್ಸುತ್ತೆ. ಹೌದು ಡಾಕ್ಟರ್, ಎಷ್ಟು ಹೇಳಿದ್ರು ಮಾತೆ ಕೇಳಲ್ಲ. ಎಲ್ಲ ಕೆಲಸ ಒಬ್ಬರೇ ಮಾಡಕ್ ಹೋಗ್ತಾರೆ. ತೊಂದರೆ ಏನೂ ಇಲ್ಲಮ್ಮ ಪುಟ್ಟಕ, ನೀವು ರೆಸ್ಟ್ ಮಾಡಬೇಕು ಅಷ್ಟೇ. ಅವ್ವ, ಏನವ್ವ ಇದೆಲ್ಲ? ಸುಮಾ, ಡಾಕ್ಟರ್ ಏನೂ ಆಗಿಲ್ಲ ಅಂತ ಹೇಳಿದ್ರು ತಾನೆ, ಸುಮ್ನಿರು. ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾಕ. ಅವ್ವ ಅವ್ವ ನನ್ನ ಕಣ್ಮುಂದೆ. ಅಯ್ಯೋ ಡಾಕ್ಟ್ರೆ, ನೀವೇ ಒಳಗೆ ಓದಿಸಿದ್ದೀರಿ ಹೇಳಿ. ಶಾನ ಭಯ ಬಿದ್ಬಿಟ್ಟವಳೆ. ನಂಗೇನೂ ಆಗಿಲ್ಲ ಮಗನೇ, ಸುಮ್ಕಿರಮ್ಮ, ಹೊರಬಾರ್ದು. ನೀವು ಸ್ವಲ್ಪ ಬನ್ನಿ. ಸರ್ ಕೊಡಿ, ಆ ಔಷಧಿನೆಲ್ಲ ನಾನು ಹೋಗಿ ತಗೊಂಬತ್ತೀನಿ. ಪರವಾಗಿಲ್ಲ ಶ್ರೀ, ಬೆಳಿಗ್ಗೆ ತಗೋಬೋದು. ಪರವಾಗಿಲ್ಲ, ಅದೇನು ಅರ್ಜೆಂಟ್ ಇಲ್ಲ ಬಿಡಿ. ನಾನು ನಿಮ್ಮನ್ನು ಕರೆದಿತ್ತು ಅವ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರ್ರಿ ಅಂತ ಹೇಳೋದಕ್ಕೆ. ಆಫ್ಕೋರ್ಸ್ ಈಗೇನು ತೊಂದರೆ ಇಲ್ಲ. ಪುಟ್ಟಕ್ಕೆ ಅವ್ರಿಗೆ ವಯಸ್ಸಾಗ್ತಾ ಇದೆ, ಅವ್ರಿಗೆ ಡಿಸ್ಟರ್ಬ್ ಆಗುವಂಥದ್ದು, ಸ್ಟ್ರೆಸ್ಫುಲ್ ಆಗುವಂಥ ವಿಷಯಗಳಿಂದ ದೂರ ಇರೋದೇ ಒಳ್ಳೆಯದು. ಸರಿ ಡಾಕ್ಟರ್. ಎನಿವೆ, ನಾನು ಬರ್ತೇನೆ. ಏನಾದ್ರು ಇದ್ರೆ ಫೋನ್ ಮಾಡಿ. ಥ್ಯಾಂಕ್ ಯು. ಭಯ ಪಡ್ಬೇಡಿ ಮಿಸ್ಸು, ಏನೂ ಆಗಿಲ್ಲ. ಅವ್ವಂಗೆ ಅಕ್ಕನ ಮದುವೆ ಟೆನ್ಷನ್ ಇತ್ತು, ಆಮೇಲೆ ರಾಜಿ ಕಾಟನೂ ಇತ್ತು. ಈಗ ಎರಡೂ ಇಲ್ಲ. ಆದ್ರೂ ಅವ್ವನ ತಲೆಯಲ್ಲಿ ಅದ್ ಏನ್ ಚಿಂತೆ ಇದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಶ್ರೀ. ಅವ್ರ ತವ ಕೇಳಮ್ಮ, ಬನ್ನಿ. ಕೇಳಿದ್ರೆ ಅವ್ವ ಹೇಳ್ತಾಳೆ ಅನ್ಕೊಂಡಿದ್ದೀರಾ? ಕೇಳೋ ರೀತಿಲಿ ಕೇಳಿದ್ರೆ ಹೇಳ್ತಾರೆ ಮಿಸ್ಸು. ನಾನು ಮಾತಾಡ್ತೀನಿ, ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.